ಜೀವನ ಅರ್ಥ ಮಾಡ್ಕೊಳ್ಳಿ. ಅವ್ರ ಡ್ಯಾಡಿ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ, ನಮ್ಮ ಮಮ್ಮಿ ಎಷ್ಟು ಪ್ರೀತಿಸ್ತಾರೆ, ಯಾಕೆ ನಮ್ಮನ್ನ ಇಷ್ಟೊಂದು ಗಮನಿಸ್ತಾ ಇದ್ದಾರೆ ಅಂತ ಇವತ್ತಲ್ಲ ನಾಳೆ ಅವ್ರಿಗೆ ಅರ್ಥ ಆಗುತ್ತೆ. ತಕ್ಷಣಕ್ಕೆ ಅವ್ರು ಕೋಪ ಮಾಡ್ಕೊಂಡ್ರು ನಾವೇನ್ ಮಾಡ್ತೀವಿ, ಬಿಡಲ್ಲ. ಏನ್ ನೋಡ್ತಾ ಇದ್ದೆ ಕೊಡುವಂತ ಫೋನ್ ಕಿತ್ಕೊಂಡು ಅವ್ರ ಇಷ್ಟನ್ನ ತೆಗೆದು ಎಲ್ಲ ನೋಡೋದಕ್ಕೆ ಇಷ್ಟಪಡ್ತೀವಿ. ಯಾಕೆ? ಪ್ರೀತಿ ಇರೋದಕ್ಕೆ ಪ್ರೇರೆ. ಅದೇ ರೀತಿ ದೇವ್ರ ಎಂತಕ್ಕೆ ನೋಡ್ತಾ ಇದ್ದಾನೆ ಹೇಳಿ ನಮ್ಮ ಮೇಲೆ? ಇವಾಗ ದ್ವೇಷದಿಂದ ನೋಡ್ತಾ ಇದ್ದಾನ. ಚಾಕು ಹಿಡ್ದು, ಮಚ್ಚಿಡ್ದು, ಲಾಂಗ್ ಹಿಡ್ದು ಅಥವಾ ಯಾವನ್ ಕತ್ತರಿಸೋ ದೇವ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ದಾರೆ ನಮ್ಮನ್ನ? ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಆತನು. ದೇವರು ನಮ್ಮನ್ನು ದೂರದಿಂದನೇ ನೋಡ್ತಾ ಇದ್ದಾರಂತೆ. ಸ್ಕೂಲ್ಗೆ ಹೋಗಿ ಮಕ್ಕಳುಗಳು ಬರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ ನಾವು. ನನ್ನ ಮಗ ಕರೆಕ್ಟಾಗಿ ರೋಡ್ ದಾಟ್ತಾ ಇದ್ದಾನೋ ಇದು, ಯಾವ್ದಾದ್ರು ಗಾಡಿ ಬಂದ್ಬಿಡುತ್ತೇನೋ, ಓಡೋಗಿ ಕಾಪಾಡೋಣ ಅಂತ ದೂರದಿಂದ ನೋಡ್ತಾ ಇರ್ತೀವಿ ತನ್ನ ಮಕ್ಕಳಿಗೆ, ಅಲ್ವಾ? ಮತ್ತೆ ದೇವ್ರು ಎಂದಕ್ಕೆ ನೋಡ್ತಾ ಇದ್ದಾರೆ ದೂರದಿಂದ? ನನ್ನ ಮಗನು ನೀತಿವಂತನಾಗಿ ಬದುಕ್ತಾ ಇದ್ದೇನೋ ಇಲ್ವಾ ಅಂತ ದೇವ್ರು ಎಲ್ಲಿಂದ ನೋಡ್ತಾ ಇದ್ದಾರೆ ಗೊತ್ತಾ? ಆಕಾಶದಿಂದ ಇಣುಕಿ ನೋಡ್ತಾ ಇದ್ದಾರೆ. ಒಂದು ಸಾರಿ ರೋಮವರ್ಧ ಪತ್ರಿಕೆ ತೆಗೆದು ನೋಡೋಣ. ರೋಮವರ್ಧ ಪತ್ರಿಕೆಯಲ್ಲಿ ಒಂದು ಸಾರಿ ಒಂದು ನೋಡೋದಾದ್ರೆ ರೋಮವರ್ಧ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಕೆಳಗಡೆ ಭಾಗದಿಂದ ನೋಡಿಕೊಳ್ಳೋಣ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲವಂತೆ. ಅಂದ್ರೆ ಪರಲೋಕದಿಂದ ದೇವ್ರು ನೋಡ್ತಾವ್ರೆ. ನನ್ನನ್ನು ಆಕಾಶದಲ್ಲಿ ನಾನು ಇವ್ರನ್ನ ನೋಡ್ತಾ ಇದ್ದೀನಿ, ನನ್ನನ್ನು ಇವ್ರು ನೋಡ್ತಾ ಇಲ್ವಲ್ಲ. ದೇವ್ರು ನೋಡ್ತಾವ್ರಂತ ಯಾರು ಪರೀಕ್ಷೆ ಯಾರು ಎಚ್ಚೆತ್ಕೋತಾ ಇಲ್ವಲ್ಲ. ಇವರು ಭೂಮಿಯಲ್ಲಿ ಮಾತ್ರ ಮನುಷ್ಯರು ನೋಡ್ತಾವ್ರೆ, ಅವ್ರು ನೋಡ್ತಾವ್ರೆ, ಇವ್ರು ನೋಡ್ತಾವ್ರೆ, ಹಿಂದೆ ಇರೋ ನೋಡ್ತಾನೋ ಮುಂದೆ ಇರೋ ನೋಡ್ತಾನೋ ಅಂತ ತಪ್ಪು ಮಾಡ್ತಾ ಇದ್ದಾರೆ. ಯಾರು ನೋಡ್ತಾ ಇಲ್ವಲ್ಲ ಅಂತ. ಆದ್ರೆ ಮ್ಯಾಲ್ಗಡೆಯಿಂದ ನಾನು ನೋಡ್ತಾ ಇದ್ದೀನಿ, ಇವ್ರು ನನ್ನ ಕಡೆ ನೋಡ್ತಾ ಇಲ್ವಲ್ಲ. ದೇವರೆಲ್ಲ ಎಲ್ಲಿದ್ದಾರೆ ಹೇಳಿದ್ವಿ? ನೀವೇನಂತೀರಾ? ದೇವ್ರು ಎಲ್ಲಿದ್ದಾರೆ? ಸ್ವರ್ಗದಲ್ಲಿದ್ದೀರಾ? ಇದ್ದಾರೆ, ವೈಕುಂಠದಲ್ಲಿದ್ದಾರೆ ಅಂತ ಅಂತೀವಿ. ಸ್ವರ್ಗ ಎಲ್ಲಿದೆ ಅಂತೀವಿ? ಆಕಾಶ. ಆಕಾಶಗಳು ಯಾವತ್ತಾದ್ರೂ ನೋಡಿ ನಾವು ತಪ್ಪು ಮಾಡ್ಬೇಕಾದ್ರೆ ಭಯ ಪಟ್ಟಿದ್ದೀವ? ಅದೇ ಹೇಳ್ತಾ ಇದ್ದಾರೆ, ದೇವ್ರು ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ದೇವರನ್ನು ಹುಡುಕ್ತಾ ಇಲ್ಲಂತೆ. ಮತ್ತೇನನ್ನು ಹುಡುಕ್ತಾ ಇದೀವಿ ನಾವು? ಫಿಲಂ ಟಾಕೀಸ್ಗಳು, ವ್ಯಭಿಚಾರ ಮಾಡಿಸಿಕೊಳ್ಳುವಂತ ಸ್ತ್ರೀಯರು, ಬಾರ್ ಅಂಗಡಿಗಳು, ಪಬ್ಗಳು, ಕ್ಲಬ್ಗಳು, ಇದನ್ನು ಹುಡುಕ್ತಾ ಇದೀವಿ ನಾವು ಈ ಲೋಕದಲ್ಲಿ. ಇದು ಎಷ್ಟು ವರ್ಷ ಇದ್ರೂ ಸುಖ ಅನುಭವಿಸಕ್ಕಾಗುತ್ತೆ ನಾವು? ಈ ದೇಹಕ್ಕೆ ಸುಖ ಎಷ್ಟು ವರ್ಷ ಅನುಭವಿಸಕ್ಕಾಗತ್ತೆ ಪ್ರೇರೆ? ಎಷ್ಟು ವರ್ಷ? 40, 50, 60, 40, 50, 60. ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳು ಆಮೇಲೆ ಸ್ಟಾರ್ಟ್ ಆಗುತ್ತೆ, ಆರಂಭವಾಗುತ್ತೆ. ಕಷ್ಟ ಸಂಕಟಗಳು ಇದರ ಆಡಂಬರ. ಇದು ಬೇಗನೆ ಗತಿಸಿ ಹೋಗುತ್ತೆ ಈ ದೇಹ. ಹೌದಾ?